ಪಾಕಿಸ್ತಾನ ತಂಡದ ಆಟಗಾರರಿಗೆ ಭಾರೀ ಅವಮಾನ ಮಾಡಿದ ಆಸ್ಟ್ರೇಲಿಯನ್ನ ಬೌಲರ್. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಓಪನಿಂಗ್ ಬ್ಯಾಟ್ಸ್ಮನ್ ಆದಂಥ ಫಿಲಿಪ್ ಸಾಲ್ಟ್ ಅವರು ಟೀಮ್ ಇಂಡಿಯಾದ ಬಗ್ಗೆ ಮಹತ್ವದ ಹೇಳಿಕೆ. ಏಷ್ಯಾ ಖಂಡದ ಸೆಕೆಂಡ್ ಬೆಸ್ಟ್ ಟೀಮ್ ಯಾವುದು ಗೊತ್ತಾ? ಆಸ್ಟ್ರೇಲಿಯಾ. ಹಾಗೆ ಸನ್ರೈಸರ್ಸ್ ಹೈದರಾಬಾದ್ ತಂಡಕ್ಕೂ ಕೂಡ ಶಾಕ್ ನೀಡಿದ ಆಸ್ಟ್ರೇಲಿಯನ್ ಪ್ಲೇಯರ್. ನಮಸ್ಕಾರ ಸ್ನೇಹಿತರೆ, 2026ರ T20 ವರ್ಲ್ಡ್ ಕಪ್ ಇನ್ನೇನು ಕೆಲವೇ ದಿನಗಳಲ್ಲಿ ಸ್ಟಾರ್ಟ್ ಕೂಡ ಆಗಲಿದೆ. ಅಷ್ಟರಲ್ಲಿ ಆಸ್ಟ್ರೇಲಿಯನ್ ತಂಡಕ್ಕೆ ಒಂದು ದೊಡ್ಡ ಶಾಕ್ ಕಾದಿದೆ. ಆಸ್ಟ್ರೇಲಿಯನ್ನ ದೈತ್ಯ ಆಲ್ರೌಂಡರ್ ಅಂತ ಪ್ಯಾಟ್ ಕಮಿನ್ಸ್ ಅವರು 2026ರ T20 ವರ್ಲ್ಡ್ ಕಪ್ನಿಂದ ತಮ್ಮ ಬೆನ್ನು ನೋವಿನಿಂದ ಹೊರಗುಳಿಯಲಿದ್ದಾರೆ. ಹಾಗೆ ಸನ್ರೈಸರ್ಸ್ ಹೈದರಾಬಾದ್ ತಂಡಕ್ಕೂ ಕೂಡ ಈಗ ಎದೆಯಲ್ಲಿ ಡವ ಶುರುವಾಗಿದೆ. ಪಾಕಿಸ್ತಾನದ ಪ್ರೆಸ್ ರಿಪೋರ್ಟರ್ಗೆ ಭಾರೀ ಅವಮಾನ ಮಾಡಿದ ಆ್ಯಡಮ್ ಜಂಪರ್ ಅವರಿಗೆ ಬಾಬರ್ ಅಜಮ್ ಅವರ ವಿಕೆಟ್ ತೆಗೆದುಕೊಂಡ ಮೇಲೆ ನಿಮಗೆ ಹೇಗೆ ಫೀಲ್ ಆಗ್ತಾ ಇದೆ ಅಂತೇಳಿ ಪ್ರೆಸ್ ರಿಪೋರ್ಟರ್ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಪ್ರಶ್ನೆಗೆ ನಗುತ್ತಾ ಉತ್ತರಿಸಿದಂಥ ಆ್ಯಡಮ್ ಜಂಪರ್ ಅವರು, ನನಗೆ ಏನು ಪ್ರೌಡ್ ಫೀಲ್ ಆಗ್ತಾ ಇಲ್ಲ, ಇದೊಂದು ಜಸ್ಟ್ ನಾರ್ಮಲ್ ವಿಕೆಟ್ ಎಂದು ನಗೆಪೇಟಲಿಗೆ ಈಡಾಗಿದ್ದಾರೆ ಪಾಕಿಸ್ತಾನದ ಪ್ರೆಸ್ ರಿಪೋರ್ಟರ್. ಕ್ರಿಕೆಟ್ನಲ್ಲಿ ಏಷ್ಯನ್ ಬೆಸ್ಟ್ ಟೀಮ್ ಯಾವುದು ಎಂದು ನಿಮಗೆ ಗೊತ್ತಾ? ಅಫ್ಘಾನಿಸ್ತಾನ ತಂಡದ ಕ್ಯಾಪ್ಟನ್ ಹಾಗೆ ರಶೀದ್ ಖಾನ್ ಅವರು 2026ರ T20 ವಿಶ್ವಕಪ್ಗೂ ಮುನ್ನ ಮಹತ್ವದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏಷ್ಯನ್ನ ಸೆಕೆಂಡ್ ಬೆಸ್ಟ್ ಟೀಮ್ ನಮ್ಮದು ಅಂತ ಹೇಳಿದ್ದಾರೆ. ಹಾಗೆ ನಿಮಗೇನಿಸುತ್ತೆ, ಏಷ್ಯನ್ನ ಸೆಕೆಂಡ್ ಬೆಸ್ಟ್ ಟೀಮ್ ಯಾವುದು ಅಂತ ಕಮೆಂಟ್ ಮೂಲಕ ತಿಳಿಸಿ. ಪಾಕಿಸ್ತಾನಕ್ಕೆ ಅವಮಾನ ಮೇಲೆ ಅವಮಾನ. ಪಾಕಿಸ್ತಾನಕ್ಕೆ ಆಸ್ಟ್ರೇಲಿಯನ್ ತಂಡ ಎಂಟ್ರಿ ಕೊಟ್ಟಿದೆ. ಆಸ್ಟ್ರೇಲಿಯಾನ ಕ್ಯಾಪ್ಟನ್ ಮಿಚೆಲ್ ಮಾರ್ಷ್ ಅವರು ಒಂದು ಮಹತ್ವದ ಹೇಳಿಕೆಯನ್ನು ನೀಡಿದ್ದಾರೆ. ಪಾಕಿಸ್ತಾನಕ್ಕೆ ಬರೋದಕ್ಕೆ ಆಸ್ಟ್ರೇಲಿಯನ್ ಪ್ಲೇಯರ್ಗಳು ಕೆಲವೊಂದಿಷ್ಟು ಜನ ಹೆದರಿಕೊಂಡು ಅಲ್ಲೇ ಆಸ್ಟ್ರೇಲಿಯಾದಲ್ಲೇ ಪ್ರಾಕ್ಟೀಸನ್ನು ಮಾಡ್ತಾ ಇದ್ದಾರೆ. ಇನ್ನು PSLನ ಕಾಂಟ್ರಾಕ್ಟರನ್ನು ಕೂಡ ಹಲವಾರು ಪ್ಲೇಯರ್ಗಳು ಕ್ಯಾನ್ಸಲ್ ಮಾಡ್ಕೋತಾ ಇದ್ದಾರೆ.